ನೋಡಿ ಫ್ರೆಂಡ್ಸ್, ಇದು ತೊಂಡೆ ಬಳ್ಳಿ ನೋಡಿ. ಇದು ಮೊದಲು ಇದಕ್ಕೆ ಹಾಗಲ ಬಳ್ಳಿ ಹಾಕಿದ್ರು. ಅದನ್ನು ಅದರ ಆಗಮನ ಮುಗಿಯುವಂತಲೇ ಈಗ ತೊಂಡೆ ಬಳ್ಳಿ ಮಾಡ್ಯಾರ. ಇದ್ರಾಗ ತೊಂಡೆ ಬಳ್ಳಿನೂ ಇದ್ರದ್ದು ಕೃಷಿ ಚೆನ್ನಾಗಿದೆ. ಅದರಲ್ಲೇ ಮತ್ತು ಬೀನ್ಸ್ ಹಾಕ್ಯಾರು. ಈ ರೀತಿ ಮಾಡಿದರೆ ಒಂದು ಲುಕ್ಸಾನ್ ಆದರೆ ಒಂದು ಪ್ರಾಫಿಟ್ದಾಗಿರುತ್ತೆ. ನೋಡ್ಬೋದು, ತೊಂಡೆ ಬಳ್ಳಿನೂ ಈಗ ರೇಟ್ ಚಲೋ ಐತಿ. ನೋಡ್ತಾ ಇರ್ಬೋದು ನೀವು. ಇಲ್ಲೇ ಮೇಲೆ ಹಬ್ಬಿಸ್ತಾ ಇದ್ದಾರೆ. ಇದೊಂಥರ ಬೆಸ್ಟ್ ಮಾಡೋ, ಲುಕ್ಸಾನ್ ಹೋಗಲ್ಲ ಮತ್ತು ರೋಗನೂ ಕಡಿಮೆ ಬೀಳತ್ತದಕ್ಕೆ. ಒಂದಿಟ್ಟು ಸ್ವಲ್ಪ ಔಷಧ ಅದನ್ನು ಮಿನಂತಿ ಚಲೋ ಮಾಡಿದರೆ ಇದು ಕೃಷಿ, ತೊಂಡೆ ಕೃಷಿನೂ ಪ್ರಾಫಿಟೇಬಲ್ ಅಂತ ಹೇಳಬಹುದು. ಭಾಳ ವರ್ಷ ಆಯ್ತು, ಭಾಳ ವರ್ಷದಿಂದ ನಮ್ಮ ಊರಲ್ಲಿ ಈ ತೊಂಡೆ ಬಳ್ಳಿ ಕೃಷಿ ಮಾಡ್ತಾರೆ ಭಾಳಷ್ಟು ಜನ. ನೋಡ್ತಾ ಇರ್ಬೋದು ನೀವು. ಇಲ್ಲೇ ಮೊದಲು ಬೀನ್ಸನ್ನು ಹಾಕ್ಯಾರ. ಅದ್ರಾಗ ಕಳೆನೂ ಎಲ್ಲ ತೆಗ್ದಾರು, ಮಸ್ತ್ ಇಟ್ಟಾರ ಚಂದ. ಇದು ದಾಳಂಬಿ ಗಿಡ ನೋಡಿರಿ. ಇದನ್ನು ಹಚ್ಚಿದ್ದೆ ಎಷ್ಟು ಬೆಳೆದಿದೆ. ಇದೊಂದು ಗಿಡ ಹಚ್ಚಿದ್ದೆ. ಇಲ್ಲೊಂದು ಕರಿಬೇವು ಗಿಡ ಹಚ್ಚಿದ್ದೆ, ಯಾಕೋ ಒಣಗೆ ಹೋಯ್ತು ನೋಡಿ. ಇದು ಏನಾಯಿತು ಇದಕ್ಕೆ? ಕರಿಬೇವು ಗಿಡ ಹಚ್ಚಿದ್ದೆ, ಯಾಕೋ ಒಣಗೆ ಹೋಗಿತ್ತು ನೋಡಿ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಯಾಕೋ ಒಣಗಿ ಕಟ್ಟಿಗೆ ಗತಿ ಆಗೈತಲ್ಲ. ಏನಾಯ್ತು ಇದಕ್ಕೆ? ಏನು ಗೆದ್ಲಿ ಹುಳ ಇತ್ತು ಏನಾಯಿತು ಗೊತ್ತಾಗ್ತಾಯಿಲ್ಲ. ಏನು ತೆಂಗಿನ ಮರ ಸಂಬಂಧ ಏನಾಯಿತು ಗೊತ್ತಾಗ್ತಾಯಿಲ್ಲ. ಇರಲಿ ಬಿಡಿ, ಇನ್ನೊಂದು ತಂದು ಹಚ್ಚಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ತೊಂಡೆ ಬಳ್ಳಿ ಮೇಲೆ ಕಾಣ್ತಾ ಇದೆ. ಅಂದ್ರ ಮೇಲೆಲ್ಲ ಫುಲ್ ಹತ್ತಿದೆ. ಅಂದ್ರೆ ತೋರಿಸ್ತಾ ಇದೆ ನಿಮಗೆ. ನೋಡಿ, ಹತ್ತಿದೆ. ಮೊನ್ನೆ ಕೋದಾರು ಒಂದು 5 ಮನ ಆಯಿತು. 5 ಮನ ಅಂದರೆ 50 ಕಿಲೋ ಆಯಿತು. 50 ಕಿಲೋ ಒಂದು ಮನ ಅಂದರೆ 10 ಕಿಲೋಕ್ಕೆ 300, 400 ರೂಪಾಯಿ, 500 ಮಟ ಮ್ಯಾಕ್ಸಿಮಮ್ ರೇಟ್ ಇರುತ್ತೆ. ಈಗ ಒಂದು ಸ್ವಲ್ಪ ಎಲ್ಲರದು ಕೊಯ್ಯಾಕೆ ಬಂದಿದ್ದಾನಂತಲೇ 300 ರೂಪಾಯಿ ಐತಿ. ನೋಡ್ಬೋದು, ಬಳ್ಳಿ ಹೂವುದು ಎಲ್ಲ ಹಿಡಿಯತಿ. ಇನ್ನೇನು ಮಳೆ ಒಂದಿಟ್ಟು ಹೊಳಿಗೆ ಕೊಟ್ಟರೆ ಚಲೋ ಆಗುತ್ತೆ ತೊಂಡೆ ಬೆಳೆಗೆ. ನೋಡಿ ಫ್ರೆಂಡ್ಸ್, ಇದು ಮೆಷಿನ್ ಗಿಡ ಹೆಚ್ಚಿದ್ದು. ಇದನ್ನು ಅಲ್ಲಿ ಒಂದು ಒಳಗೆ ಕಾಣ್ತಾ ಇದೆ ನೋಡಿ, ಅದು ನಟ್ಟಿ ಹೆಚ್ಚಿದ್ದನಕೈತಿ ರೀ. ನೋಡ್ಬೋದು, ಮಳೆ ಆಗತೈತಿ. ಏನು ಜಿಟಿ ಮಳೆ ಆಗತಿ. ನೋಡ್ಬೋದು, ಇಲ್ಲಿ ಬಾಜುಕಿನ ಅವ್ರದ್ದು ಇವ್ರದ್ದು ನೋಡಿ. ಇದು ತೊಂಡೆ ಬಳ್ಳಿನೇ ಹೆಚ್ಚಾರ. ಇವರು ಹಗಲು ಬೆಳೆ ಹೆಚ್ಚಿ ತೊಂಡೆ ಬಳ್ಳಿನೇ ಮಾಡ್ಯಾರ. ನೋಡ್ಬೋದು ರೀ. ಇಲ್ರಿ, ಇದ್ರದ್ದು ಏನಿಲ್ರಿ, ರೋಗ ಕಡಿಮೆ ಮತ್ತು ಆಳುಗಳದ ಕೊಯ್ಯಾಕ ಪ್ರಾಬ್ಲಮ್ ಇಲ್ಲರಿ. ಮನ್ಯಾನ ಮಂದ್ಯಾಗ ಕೊಯ್ಬೋದಾ. ಹೀಗಾಗಿ ತೊಂಡೆ ಬಳ್ಳಿದು ಸ್ವಲ್ಪ ಇದನ್ನು ಕಡಿಮೆ ರೀ, ಖರ್ಚಾಗಿ ಕಡಿಮೆ ಬರತ್ರಿ. ಆದ್ರೆ ಅದ್ರ ತಕ್ಕ ದುಡಿಬೇಕ್ರಿ ಮತ್ತು ಇದ್ರಾಗ ಅಂದಾಗ ಮತ್ತು ಪ್ರಾಫಿಟ್. ದುಡ್ಲಿಲ್ಲ ಮನ್ಯಾಗ ಕುಂತ್ರೆ ಯಾವಾಗ ಆಕತ್ರಿ. ಇದು ಭತ್ತ ನೋಡ್ರಿ, ಇದು ನಮ್ದು. ನೋಡಿ ಫ್ರೆಂಡ್ಸ್, ಇದು ನಮ್ದು. ಇದು ಭತ್ತ ರೀ. ಎಷ್ಟು ಚೆಂದಾಗಿದೆ ಅಂತ ಕಸ ನೋಡ್ತಾ ಇರ್ಬೋದು ನೀವು. ಇಲ್ಲೇ ನೋಡಿ, ಹೊಡಿ ಇರ್ತಾಯಿದೆ, ಒಂದೊಂದು ಹೊಡಿ ಇರ್ತಾಯಿದೆ. ಒಂದೊಂದು ಹೊಡಿ ಇರತ್ರಿ. ನೋಡ್ತಾ ಇರ್ಬೋದು ನೀವು. ಇಲ್ಲೇ ಪೂರ್ತಿ ಎಲ್ಲ ಹೊಡಿ ಇರ್ಯಾಕೆ ಬಂದಿದೆ. ಇನ್ನೊಂದು ತಿಂಗಳಿಗಂದ್ರೆ ಪೂರ್ತಿ ಎಲ್ಲ ಹೊಡಿ ಇರ್ತೈತಿ. ನೋಡ್ಬೋದು. ಹಂಗೆ ಸುಮ್ಮನೆ ವಿಡಿಯೋ ಮಾಡೋಣಂತ ಒಂದು ವಿಡಿಯೋ ಇರಲಿಪ್ಪ ಅಂತ ಕಸ ಮಾಡತ್ತೇನ್ರಿ. ಚಲೋ ಬಂದಿದೆ ಭತ್ತ ಅಂತೂ ಸೂಪರಾಗಿ ಬಂದಿದೆ. ನಟ್ಟಿ ಹೆಚ್ಚಿದ್ದು ನೋಡಿ ಫ್ರೆಂಡ್ಸ್. ಇದು ನಾಟಿ ಮಾಡಿದ್ದು ಇದು ಭತ್ತ ರೀ. ನೀರಂತೂ ಬೋರ್ ಚಾಲೂ ಮಾಡಿದ್ದೈತ್ರಿ, ನೀರು ನಿಲ್ಸ್ಯಾನ. ಚಲೋ ಬಂದಿದೆ ಭತ್ತ ರೀ. ನೋಡಿ ಫ್ರೆಂಡ್ಸ್, ಇದು ಹಕ್ಕರ್ಕಿ ಪಲ್ಯ ಬಜಾರ್ದಾಗ ಮಾರಾಕ ಇಟ್ಟಿರ್ತಾರೆ ನೋಡಿ. ಇದನ್ನು ಪಚಡಿ ಮಾಡಿ ತಿಂದ್ರೆ ಭಾರಿ ಆಕತಿ. ನಿಮ್ಗೆ ತೋರಿಸ್ತಾನೆ ನೋಡಿ. ಇಲ್ಲೇ ಹಕ್ಕರ್ಕಿನ ಪಲ್ಯ ರೀ. ಇದು ಹೆಲ್ತಿಗೆ ಭಾರಿ ರೀ. ಇದು ನೋಡ್ತಾ ಇರ್ಬೋದು, ಹಕ್ಕರ್ಕಿನ ಗಡ್ಡಿ ನೋಡ್ತಾ ಇರ್ಬೋದು ನೀವು. ಇಲ್ಲೇ ಇದು ಹೆಲ್ತಿಗೆ ಭಾಳ ಚಲೋ ರೀ. ಇದು ಕಿಡ್ನಿ ಸ್ಟೋನ್ ಇದಕ್ಕೆ ಭಾರಿ ರಿಮೂವಲ್ ಮಾಡ್ತದೆ. ಇದು ತಿನ್ಬೇಕು. ಇದನ್ನು ಪಚಡಿ ಮಾಡಿ ರೊಟ್ಟಿ ದಿಂಬಾಟ ಮತ್ತು ಭಾಳ ಟೇಸ್ಟ್ ಕೊಡತ್ರಿ. ಇದು ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಆಗಿದೆ. ಇಲ್ಲಿ ಹಕ್ಕರ್ಕಿನ ಗಡ್ಡಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಕ್ಕರ್ಕಿನ ಪಲ್ಯ ಸಿಕ್ತಿಷ್ಟ
ಪಚಡಿ ಮಾಡೋಕೆ ಇಷ್ಟ ಬಜಾರ್ದಾಗ ಮಾರಕ್ಕಿಟ್ರೆ 20 ರೂಪಾಯಿ ತೊಗೋತಾರೆ ಇಷ್ಟಕ್ಕೆ ರೀ. ಈ ಪಚಡಿ ಭಾರಿ ಟೇಸ್ಟ್ ಆಕತ್ರಿ. ಇದು ನಿಮ್ಗೆ ತೋರಿಸ್ತಾ ಇದ್ದೇನೆ, ನೋಡ್ಬೋದು ರೀ. ಇದನ್ನು ಭಾರಿ ಟೇಸ್ಟ್ ಆಕತ್ರಿ. ಇದು ರೊಟ್ಟಿ ಅಂಬಾಟಂತೂ ಸೂಪರ್. ಬಿಸಿ ಬಿಸಿ ರೊಟ್ಟಿ ಅಂಬಾಟ್ ತಿಂದ್ರದು ಅಗ್ದಿ ನೋಣ. ಈ ಥರ ಅಂದ್ರೆ ಪಲ್ಯನ ಯಾವುದು ಇರಲಿ, ಪಚಡಿನ ರೀ ಭಾರಿ. ಮತ್ತು ಇದು ಹೆಲ್ದಿ, ಆರೋಗ್ಯಕ್ಕೆ ಮಾತ್ರ ಭಾರಿ ಮಸ್ತ್ ನೋಡ್ರಿ. ಅದು ಇನ್ನಟ್ಟು ಸಿಕ್ಕರೆ ಚಲೋ ಆಕೈತೆ ರೀ. ಇಷ್ಟ ಸಿಕ್ತು ಇರಲಿ ಬಿಡ್ರಿ, ಇಷ್ಟಾರ ಸಿಕ್ಕತ್ಲ. ನೋಡ್ಬೋದು ನೀವು ಇಲ್ಲೇ ತೋರಿಸ್ತಾ ಇದ್ದೇನೆ ನಿಮಗೆ. ಇದು ಆರೋಗ್ಯಕರ ತಪ್ಪಲು ಪಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾ ರೀ. ನಾ ಬಂದವ್ರು ಹೊಲಕ್ಕೆ ಬನ್ನಿ ಅಂದ್ರೆ ಅದ್ರ ಇಷ್ಟು ಕಿತ್ಕೊಂಡು ಹೋಗ್ಕೊಂಡ್ರಿ ನಾ. ಇದನ್ನು ನಂಗೆ ಭಾಳ ನನ್ನ ಫೇವ್ರೇಟ್ ಇರೋದು. ಇದೆಲ್ಲ ಕಬ್ಬು ನೋಡ್ರಿ. ಇದು ನಮ್ಮ ಬಾಜುಕಿನ ಅವ್ರದ್ದು ಕಬ್ಬು ರೀ. ಇದು ನನಗೆ ತೋರಿಸ್ತಾ ಇದ್ದೇನೆ. ಇನ್ನೇನಿಲ್ಲ, ಪಚಡಿ ಸಿಕ್ತು, ಮನೆಗೆ ಹೋಗಿ ಪಚಡಿ ಮಾಡ್ತೀನಿ ನೋಡ್ರಿ. ನಾನು ಇಲ್ಲೆಲ್ಲ ಫುಲ್ಲ ಹಾಡಿ ಪಳಿ ಹಸುನ ಇಟ್ಟಲ್ಲವ ನಮ್ಮ ಬ್ರದರ್ ಒಬ್ಬರು. ಅಬ್ಬಬ್ಬ ಹೋ 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 ಜಾರಿ ಬಿಡಾದು ಗಾಡಿ. ಹೋಗೋಣ್ರಿ. ಇನ್ನೇನಂತ ಮಂದಿ ತಂದು ಕಳೆಯಕ್ಕೆ ಹಚ್ಬೇಕೇನು ಅದಕ್ಕೆ ಆಗಲು ಬೆಳಿಗ್ರಿ. ಇಲ್ಲರ ಕಳೆ ಭಾಳ ಆಗೈತಿ. ಇದು ಸರಿ ಆಗೋಲ್ಲ. ಇದು ಹೋಗೋಣ್ರಣ್ಣ. ಹಂಗೆ ಹೊಲಕ್ಕೆ ಬಂದಿದ್ದೆ ನೋಡ್ಬೇಕಂತ ಸರಿ ಹೆಂಗಾಗೈತಿ ಏನ ಅಂತ. ಮಳೆಯಾಗ ಆತ್ರಿ. ಕಬ್ಬು ನೋಡಿ ಸ್ನೇಹಿತರೆ, ಇದು ಕಬ್ಬು ಹಾಳಿ ಮಾತ್ರ ಭಾರಿ ಇಟ್ಟಾನ್ರಿ ಅವ. ಗಾಡಿಯಾಗಿರ್ತಾನ್ರಿ. ಈಗ ಗಾಡಿಯಾಗಿಟ್ಟು ಹೋಗ್ರಿ ನಾ ಸಾಕು. ಮತ್ತು ಮಳೆ ಬರೋ ಟೈಮ್ ಆಕತ್ರಿ. ಇದೇ ನೋಡಿ, ಈ ಹಿಂಗೆ ಸ್ಟೇಟಾಗಿ ಹೋದ್ರೆ ಮಲ್ಲಪ್ರಭಾ ನದಿ ಬರುತ್ತೆ ರೀ. ಮಲ್ಲಪ್ರಭಾ ನದಿ ಬರುತ್ತೆ. ಅಲ್ಲೇ ವೀರಭದ್ರ ದೇವಸ್ಥಾನನೂ ಅಲ್ಲೇ ಐತ್ರಿ. ಈ ವೀರಭದ್ರ ಜಾತ್ರೆದು ಒಂದು ವಿಡಿಯೋ ಮಾಡಿ ಹಾಕಿನಿ ನೋಡ್ರಿ. ಅದನ್ನು ಅದು ಅಲ್ಲೇ ನದಿ ದಂಡೆಯಲ್ಲೇ ಇರ್ತದೆ. ಅದು ಇದು ವೀರಭದ್ರ ದೇವಸ್ಥಾನಕ್ಕೆ ಹೋಗತ್ರಿ. ಚಿಕ್ಕಹಟ್ಟೆಹೊಳಿ, ಹಿರೇಹಟ್ಟೆಹೊಳಿ ಎಲ್ಲ ಈ ಕಡೆನ ಹಾಕವ್ರಿ. ಮತ್ತು ಇನ್ನೊಂದು ತೋರಿಸ್ತೇನೆ ನಿಮ್ಗೆ ಹಾದಿರಿ. ಇವೆಲ್ಲ ನಮ್ಮ ಸೀಮೆ ಹೊಲ ನೋಡ್ರಿ. ನಮ್ಮ ಊರದ ಸೀಮೆ ಹೊಲಗಳ್ರಿ ಇವೆಲ್ಲ, ನೋಡ್ಬೋದು ರೀ. ಈ ಕಬ್ಬು ಸೂಪರಾಗಿ ಬೆಳೆಸ್ಯಾರಲ್ಲ ಅವನ. ಇದು ಭಾರಿ ಬೆಳೆದಿದೆ ನೋಡಿ ಸ್ನೇಹಿತರೆ. ಈ ತೊಂಡೆ ಬೆಳೆನೂ ಮಸ್ತ್ ಬಂದಿದೆ ನೋಡಿ. ಈಗ ನೋಡ್ಬೋದು ನೀವು ತೊಂಡೆ ಬೆಳೆದನ ಹೇಗೆ ಬಂದಿದೆ ನೋಡಿ. ತೊಂಡೆ ಬೆಳೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಕಾಕಾಗಳ್ದು. ಇವರು ಇದಕ್ಕೆ ಮೆಣಸಿನ ಗಿಡ ಹಚ್ಚಿರು. ಈಗ ತೊಂಡೆ ಬೆಳೆ ಮಾಡಿ ಇದನ್ನು ಮಾಡ್ಯಾರು. ಮಸ್ತ್ ಹಬ್ಬಿದೆ. ಅದು ಭಾರಿ ತಾಕತ್ತಿತ್ತು ಭೂಮಿ. ಮಸ್ತ್ ಬಂದಿದೆ ನೋಡಿ ತೊಂಡೆ ಬೆಳಿತ್ರಾಗ. ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಕಬ್ಬ. ಇದು ರೊಟೇಷನ್ ಹಿಡ್ದೋದ್ರೆ ನಮ್ಮ ಊರು ಸೀಮೆ ಎಲ್ಲ ಹೊಲಗಳು ಅದಾವ್ರಿ. ಏರಿ ಹೊಲ ಅಂತಾರೆ ರೀ. ಏರಿ ಹೊಲಗಳೆಲ್ಲ ಹತ್ತಾವ್ರಿ. ಕಡೆ ಚಿಕ್ಕ ಎಲ್ಲ ಹೊಲಗಳದಾವ್ರಿ ಮಂದಿವ್ರಿ. ಹೋಗೋಣ್ರಿನ ಹಂಗೆ ತೋರಿಸ್ಬೇಕಂತ ಮಾಡೀನಿ. ಆ ಕಡೆ ಎಲ್ಲ ನಮ್ಮ ಊರು ಗುಟ್ಟಿರೋದು. ಆ ಕಡೆ ಮ್ಯಾಗೆಲ್ಲ ಹೋದ್ರ ರೀ ತೊಂಡೆ ಬೆಳೆ ಹೆಚ್ಚಾರ ಅವ್ರು. ಭಾರಿ ಮಸ್ತ್ ಹಬ್ಬಿ ತೊಂಡೆ ಬೆಳೆನೂ ಭಾರಿ ಕಾಣದ ನೋಡ್ರಿ ಫ್ರೆಂಡ್ಸ್. ಇನ್ನು ಹೋಗೋಣ್ರಿನ ಮನೆಗೆ ಹೋಗ್ಕೊಂಡ್ರಿ ಅನ್ನೋ ರೀ. ಕಬ್ಬನು ಚಲೋ ಬಂದತ್ರಿ. ಕಬ್ಬು ಯಾಕೋ ಕಟ್ಟಿಲ್ಲ ಇವರು. ಕಬ್ಬು ಕಟ್ಟಬೇಕಾಗಿತ್ತು. ಕಬ್ಬು ಬೆಳತಿ ಗಾಳಿ ಬಂತಂದ್ರೆ ಬಿದ್ದು ಬೆಳತಿ. ಭಾರಿ ಬಂದ ಕಬ್ಬು ಇದು ನೋಡ್ಬೋದು ರೀ. ಮಾಡ್ಬೇಕ್ರಿ ರೈತಕ್ಕೆ ಅಂದ್ರೆ ದುಡಿಬೇಕ್ರಿ. ದುಡ್ದಾಗ ಎಲ್ಲ ಸಿಗೋದ. ದುಡಿದ್ಲೆ ಕಬ್ಬು ಬೆಳಿಪ್ಪ ಅಂದ್ರೆ ಯಾವ ಬೆಳೆಯತಿ. ನಾನು ಎಷ್ಟು ಮೆಹನತ್ ಮಾಡ್ತಿರಲ್ಲ ಅಷ್ಟತ್ರ ನಮ್ಮ ಪ್ರಾಫಿಟ್ ಕೊಡತ್ರಿ. ನಮ್ಮ ತೇರಿ ಹಿಂಗೆ ನೋಡ್ರಿ, ದುಡಿಬೇಕು ಬೆವರ ಬರೋವಂಗೆ ಅಂದಾಗ ನಮಗೆ ದೇವ್ರು ಕೊಡ್ತಾನೆ. ಹೋಗೋಣ್ರಿನ ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಹಾಕಣೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ರೈತರ ವಿಲೇಜ್ ಲೈಫ್ ಹೆಂಗಿರುತ್ತೆ ಅನ್ನೋದೆಲ್ಲ ಇಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೀ.